ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, 7ನೇ ತರಗತಿಯ ಅಧ್ಯಾಯ 1 ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಅಂತೇಳಿ ನಿಮ್ಮ ಪಾಠ ಇದೆಯಲ್ಲ, ಆ ಪಾಠಕ್ಕೆ ಸಂಬಂಧಿಸಿದಂತ ಆಲ್ರೆಡಿ 13 ಪೇಜ್ ತನೂ ನಾನು ಏನ್ ಮಾಡಿದ್ದೀನಿ ಅಂದಾಗ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ಪುಟ ಸಂಖ್ಯೆ 14ರಿಂದ ಏನಿದೆಪ್ಪ ಅಂತ ನೋಡಿದಾಗ ಗುಣಲಬ್ಧಗಳಲ್ಲಿ ವಿನ್ಯಾಸಗಳು ಅಂತೇಳಿ ಇದಾವಲ್ಲ. ಇಲ್ಲಿ ರೋಕ್ಷಿ ಮತ್ತು ವಿಷ್ಣು ಗುಣಾಕಾರದೊಂದಿಗೆ ಆಟವಾಡುತ್ತಿದ್ದಾರೆ. ಒಂದು ಸಂಖ್ಯೆಯನ್ನು 10 ಮತ್ತು 100 ಮತ್ತು 1000ದಿಂದ ಇತ್ಯಾದಿಗಳಿಂದ ಗುಣಿಸುವಂತ ಒಂದು ಆಸಕ್ತಿದಾಯಕ ತಂತ್ರವನ್ನ ಅವರು ಕಂಡುಕೊಳ್ತಾರೆ. ಹಾಗಾದ್ರೆ ಅದು ಏನು ಅಂತೇಳಿ ನಾವೇನ್ ಮಾಡೋಣಪ್ಪ ಅಂತಂದಾಗ ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಬಟ್ ನಮಗೆ ಇವರು ಆಲ್ರೆಡಿ ಅದನ್ನು ಬಿಡಿಸಿದ್ದಾರೆ. ಬಿಡಿಸಿದಾಗ ನೋಡ್ರಿ, ಇಲ್ಲಿ 10 ಏನ್ರ ಇತ್ತಪ್ಪ ಅಂತಂದಾಗ ಇಲ್ಲಿ 5 ಇತ್ತಪ್ಪ ಅಂತಂದಾಗ ಅದನ್ನ ನಾವು ಯಾವ ತರ ಬರ್ಕೋಬೇಕು, 10/2 ಅಂತ ಕರಿತೀವಿ. ಯಾಕಂದ್ರೆ 2 ಇಲ್ಲೇ 10 5 ಬರ್ತದೆ. ಹೌದಾ? ನಮ್ ಗುಣಾಕಾರ ಈಜೆ 25 ಆಗ್ಬೇಕಾಗಿತ್ತಪ್ಪ ಅಂತಂದಾಗ 100/4 ಅಂತ ಬರ್ಕೊತೇವೆ. 4 1 4 4 25 ಅಂದ್ರೆ 100 4ನೇ 100 ಅಂದ್ರೆ ಒಂದೇ, 25 ಕೂಡ ಅಂದ್ರೂ ಒಂದೇ. ಹಾಗಾದ್ರೆ ಇದೇ ತರ ಇಟ್ಕೊಂಡು ನಮ್ಗ ಇಲ್ಲಿ ಏನ್ ಮಾಡಿದಾರಪ್ಪ ಅಂತಂದಾಗ ಮುಂದಿನ ಗುಣಲಬ್ಧಗಳನ್ನ ಲೆಕ್ಕ ಮಾಡಲು ತ್ವರಿತ ಮಾರ್ಗಗಳನ್ನ ಕಂಡು ಹಿಡಿಯಿರಿ ಅಂತೇಳಿ ಇಲ್ಲಿ ಕ್ವಶನ್ಸ್ ನ ಕೊಟ್ಟಾನ. ಹಾಗಾದ್ರೆ ನಾವು ಯಾವ ತರ ಸ್ಪೀಡ್ ಆಗಿ ಇಟ್ಕೊಂಡು ಮಾಡ್ಕೋಬಹುದು ಅಂತ ಹೇಳ್ಕೊಟ್ ಬಂದಾಗ ಒಂದೇ ಲೆಕ್ಕ ಹಾಕುತ್ತೆ. ನಾನು ಏನಿದೆಪ್ಪ ಅಂತಂದಾಗ 2 × 1768 × 55. ಇದನ್ನು ಸ್ಪೀಡ್ ಆಗಿ ಗುಣಿಸ್ಬೇಕಪ್ಪ ಅಂತಂದಾಗ 2 × 1768 ಗುಣಿಸ್ಬೋದು ಹೋದ್ರೆ ಲೇಟ್ ಆಗ್ತದೆ. ಅದಕ್ಕೋಸ್ಕರ ನಾ 2 × 50 ಮಾಡ್ತೀನಿ. 52 ಎಷ್ಟ್ರಿ 100 ಅಂತ ಕರಿತೇವೆ. ಇಂಟು ಎಷ್ಟಪ್ಪ ಅಂದಾಗ 1768. 1768 × 1 ಅಂದ್ರೆ 1768 ಆಗ್ತದೆ. ಇಲ್ಲಿ 2 0 ಇದಾವೆ, 2 0 ಕೊಟ್ಬಿಟ್ರೆ ಇದರ ಆನ್ಸರ್ ಮುಗೀತು. ಇಷ್ಟು ಸ್ಪೀಡ್ ಆಗಿ ನಾವು ಇದನ್ನ ಮಾಡ್ಕೋಬಹುದು. ಇನ್ನ ಬಿ 72 × ಎಷ್ಟಿದೆಯಪ್ಪ ಅಂತಂದಾಗ 125 ಇದೆ. ಇದನ್ನ 125 ಹೆಂಗ್ ಬರ್ಕೋಬೇಕು? 10 ಇದ್ದಾಗ 5 ಇದ್ದಾಗ 10/2, 25 ಇದ್ದಾಗ 100/4, ಇನ್ನ 125 ಐತಿ. ಹಾಗಾದ್ರೆ ಇದನ್ನ ಯಾವ ತರ ಬರ್ಕೋಬೇಕು ನಾವು? 1000/1000/8 ಅಂತ ಬರ್ಕೋಬೇಕು. ನೋಡ್ರಿ, 8 1 8 8 9 72 ಅಂತ ಕರಿತೇವೆ. ಹೀಗಾಗಿ ಇಲ್ಲಿ ಕೆಳಗಡೆ ಎಲ್ಲ ಖಾಲಿ ಆಯ್ತು. 9 1 9, ಇವು 3 0 ಇದಾವೆ, 3 0 ಕೊಟ್ಬಿಟ್ರೆ ಮುಗಿತು. 9000 ಇದು ಕರೆಕ್ಟ್ ಆನ್ಸರ್ ಆಗ್ತದೆ. ಹೀಗಾಗಿ ಬಿ ಲೆಕ್ಕ ಗೊತ್ತಾಯ್ತು. ಇನ್ನು ಸಿ ನೋಡ್ರಿ, 125 ಇದೆ. 125 ಇಂಟು ಎಷ್ಟಿದೆಯಪ್ಪ ಅಂತಂತ 40 ಇಂಟು ಎಷ್ಟಿದೆಯಪ್ಪ ಅಂತಾಗ 8 × 25 ಐತಿ. ಹೌದಾ? ಈಗ ಆಲ್ರೆಡಿ ನಿಮ್ಗೆ ಗೊತ್ತೈತಿ 125 × 8 ಅಂತಂದಾಗ ಇದೆಲ್ಲ ಸಾಕಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಗೊತ್ತಿರ್ತದೆ. 125 × 8 ಅಂತಾಗ 1000 ಆಗ್ತದೆ. ಹೌದಾ? ಇನ್ನ 40 25 100, ಇದೊಂದು 0 ಇದೆ, 0 ಅಂದ್ರೆ 25 × 40 ಮಾಡಿದಾಗ ಅದು ಕೂಡ 1000 ಆಗ್ತದೆ. ಹಾಗಾದ್ರೆ 1 1 1, ಇಲ್ಲಿ 3 0, ಇಲ್ಲಿ 3 0, ಟೋಟಲ್ ಆಗಿ 6 0 ಕೊಡ್ಬೇಕು. 1 2 3 4 5 6. ಹಾಗಾದ್ರೆ 6 0 ಕೊಟ್ಬಿಟ್ರೆ ಇಷ್ಟು ಅಮೌಂಟ್ ಆಗ್ತದೆ. ಕ್ಲಿಯರ್? ನೋಡ್ರಿ, ಒಂದನೇ ಲೆಕ್ಕಗಳನ್ನ ಇಷ್ಟು ಸ್ಪೀಡ್ ಆಗಿ ನಾವೇನ್ ಮಾಡಿದೆವಪ್ಪ ಅಂತಂದಾಗ ಬಿಡಿಸ್ಕೊಂಡೇವೆ. ಇನ್ನ ಮುಂದಿನ ಗುಣಲಬ್ಧಗಳನ್ನ ತ್ವರಿತವಾಗಿ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಕೊಟ್ಟರಲ್ಲ. ನೆಕ್ಸ್ಟ್ ಲೆಕ್ಕ ನೋಡೋಣ. ಕೊಟ್ಟರಲ್ಲ, ಇಲ್ಲಿ 25 × ಎಷ್ಟಿದೆಪ್ಪ ಅಂದಾಗ 12 ಇದೆ. ಹಾಗಾದ್ರೆ 25 × 12 ಮಲ್ಟಿಪ್ಲಿಕೇಶನ್ಸ್ ಮಾಡಬಹುದು. 25 ನಾವು ಯಾವ ತರ ಬರ್ಕೊಂಡ್ಬಿಡ್ಬೇಕು? 100/4 ಇಂಟು ಎಷ್ಟಪ್ಪ ಅಂತಂದಾಗ 12. 4 1 4, 4 3 ಎಷ್ಟಪ್ಪ ಅಂದಾಗ 12. ಅದೇ 100 3 ಎಷ್ಟಪ್ಪ ಅಂದ್ರೆ 300. ನೋಡ್ರಿ ಎಷ್ಟು ಸ್ಪೀಡ್ ಆಗಿ ಆನ್ಸರ್ನ ಮಾಡಿದ್ದೀವಿ. ಇನ್ನು ಬಿ ಒಳಗಡೆ ಏನಿದೆ ನೋಡ್ರಿ, ಅದು 15 ಇಂಟು ಎಷ್ಟಿದೆಯಪ್ಪ ಅಂದಾಗ 240 ಹೌದಾ? 15 × 240. ಅದು 15 ಇದೆಯೋ ಅಥವಾ 25 ಇದೆ ನೋಡ್ರಿ. 25 ಇರ್ಬೋದು ಇದು ಆಲ್ಮೋಸ್ಟ್. ಅವರು ಏನ್ ಮಾಡ್ಯಾರಪ್ಪ ಅಂತ 15 ಅಂತ ಮೆನ್ಷನ್ ಮಾಡ್ಯಾರ. 25 ಇತ್ತಪ್ಪ ಅಂತಂದಾಗ ನಾವು ಇದನ್ನ ಯಾವ ತರ ಮಾಡ್ಕೋಬಹುದು? 100/4 ಇಂಟು 240. 4 1 4, 4 6 24, 0 ಇದೆ, 0 ಅಂದ್ರೆ 100 6 ಎಷ್ಟಪ್ಪ ಅಂತಂದಾಗ 600, 0 ಇದೆ, 0 6000 ಆಗ್ತಿತ್ತದು. ಓಕೆ. ಇನ್ನು ನೆಕ್ಸ್ಟ್ 250 × 120. 250 × 120 ಅಂತಂದಾಗ ಇಲ್ಲಿ ನೋಡ್ರಿ, 250 ಇಂಟು ಎಷ್ಟಿದೆ? 120 ಇದೆ. 250 ಇದ್ದಾಗ 25 ಇದ್ದಾಗ ನಾವು ಇದನ್ನ ಹೆಂಗ್ ಬರ್ಕೋಬೇಕು ಅಂತ ಹೇಳಿದ್ರಿ? 25 ಇದ್ದಾಗ 100/4, ಇಲ್ಲಿ 250 ಅಂತ 1000/4 ಅಂತ ಬರ್ಕೋಬೇಕು. ಓಕೆ, 1000/4 ಇಂಟು ಎಷ್ಟಿದೆಪ್ಪ ಅಂದಾಗ 120. ಇದೊಂದು 0, ಇದೊಂದು 0 ತೆಗಿದೆ. 4 1 4, 4 3 ಎಷ್ಟು? 4 1 4, 4 3 12, ಇದೊಂದು 0, ಇದು 0 ತೆಗಿಬೇಡ್ರಿ. ಇಲ್ಲ, ಯಾಕಂದ್ರೆ 0 ಇಲ್ಲ ಕೆಳಗಡೆ, 0 ಅಷ್ಟೇ ಇರಲಿ. ಓಕೆ, 30 ಆಯ್ತು. ಹಾಗಾದ್ರೆ 100 3 3 3, ಇಲ್ಲಿ 3 0, ಇದೊಂದು 0, 4 0. ಹಾಗಾದ್ರೆ ಎಷ್ಟಾಗ್ತದಪ್ಪ ಅಂತಂದ್ರೆ 30,000 ಆಗ್ತದೆ. ಕ್ಲಿಯರ್? ಇನ್ ನೆಕ್ಸ್ಟ್ 2500 × 12 ಇದೆ. 2500 × 12 ಅಂತಂದಾಗ ನಾವೇನ್ ನೋಡ್ಬೇಕು? 1 0 ಜಾಸ್ತಿ. 25 250 ಇದ್ದಾಗ 1000 ಬರ್ಕೊಂಡಿವಿ.
ಮತ್ತು ಒಂದು ಸೊನ್ನೆ ಜಾಸ್ತಿ ಆಯ್ತು. ಹಾಗಾದ್ರೆ ನೀವು ಕೂಡ ಒಂದು ಸೊನ್ನೆನ ಜಾಸ್ತಿ ಕೊಡ್ಬೇಕು. ಇಲ್ಲಿ 10,000 ಆಗ್ತದೆ. 10,000 ಡಿವೈಡೆಡ್ ಬೈ 4 ಇಂಟು ಎಷ್ಟಿದೆಪ್ಪ ಅಂತಂದಾಗ 12. 4 ಒಂದೇ 4, 4 ಮೂರಲೆ ಎಷ್ಟಪ್ಪ ಅಂದ್ರೆ 12. ನೆಕ್ಸ್ಟ್ 3 ಒಂದೇ 3, ಇಲ್ಲಿ 4 ಸೊನ್ನೆ ಇದಾವೆ, 4 ಸೊನ್ನೆ ಕೊಟ್ಬಿಡ್ರಿ, 30,000 ಆಗ್ತೈತಿ ಇದು ಕೂಡ. ಓಕೆ, ಇದು 4ನೇದು. ಇನ್ನ ಈ ಏನಾಗ್ತೈತಿ ನೋಡ್ರಿ, ಇಲ್ಲಿ ಎಷ್ಟಿದೆ ನೋಡ್ರಿ, ಇಲ್ಲಿ 3 ಸೊನ್ನೆ ಇದಾವ, ಇಲ್ಲಿ 3 ಸೊನ್ನೆ, ಟೋಟಲ್ ಇದು 6 ಇದೊಂದು 7 ಸೊನ್ನೆಗಳಿದಾವೆ. ಹಾಗಾದ್ರೆ ಇಲ್ಲಿ 12 ಬಂದಿದೆ. 12 ಬಂದಿದೆಯಪ್ಪ ಅಂತಂತ 3 4 12 ಅಂತ ಕರೀಬೇಕು. ಹಾಗಾದ್ರೆ ಇದನ್ನ ನಾ ಏನ್ ಮಾಡ್ತೇನೆ, 30,000 ಮಾಡ್ತೇನೆ. ಹೌದಾ, 30,000 ಇಂಟು ಇದು ಏನಪ್ಪಾ ಅಂತಂದಾಗ 400. ಇಲ್ಲಿ ಎಷ್ಟಿದಾವೆ ನೋಡ್ರಿ, 4 ಸೊನ್ನೆ, ಇಲ್ಲಿ 2 ಸೊನ್ನೆ, 6 ಅದು. ಹಾಗಾದ್ರೆ ಇನ್ನೊಂದು ಸೊನ್ನೆ ಕೊಡ್ಬೇಕು. ಅಂದ್ರೆ ಟೋಟಲ್ ಆಗಿ 7 ಸೊನ್ನೆ ಆಗ್ಬೇಕು. ಇದು 4, ಇದು 3, 7 ಸೊನ್ನೆ. ಹಾಗಾದ್ರೆ 4 ಮೂರಲೆ ಎಷ್ಟಪ್ಪ ಅಂದ್ರೆ 12 ಮ್ಯಾಚ್ ಆಯ್ತು. ಇಲ್ಲಿ 3 ಸೊನ್ನೆ, ಇಲ್ಲಿ 4 ಸೊನ್ನೆ, ಟೋಟಲ್ ಆಗಿ 7 ಸೊನ್ನೆ ಆಗ್ತದೆ. ಹೀಗಾಗಿ 30,000 ಇಂಟು 4,000 ಇದನ್ನ ನೀವು ಮಲ್ಟಿಪ್ಲಿಕೇಶನ್ಸ್ ನ ಮಾಡಬೇಕಾಗ್ತದೆ. ಇದು ಪೇಜ್ ನಂಬರ್ 14ರಲ್ಲಿ ಕೇಳುವಂತ ಕ್ವಶನ್ಸ್ಗಳು. ಇನ್ನು ನೆಕ್ಸ್ಟ್ ನಿಮ್ಗೆ ಏನಿದ್ದಾವಪ್ಪ ಅಂತೇಳಿ ನೋಡ್ಕೊತ ಬಂದಾಗ, ಗುಣಲಬ್ಧವು ಎಷ್ಟು ಉದ್ದವಿದೆ ಅಂತೇಳಿ ಇಲ್ಲಿ ಕ್ವಶನ್ಸ್ ಗಳಿದಾವ್ರು ನೋಡ್ರಿ. ಮುಂದಿನ ಪ್ರತಿ ಬಾಕ್ಸ್ ನಲ್ಲಿ ಗುಣಲಬ್ಧಗಳು ಆಸಕ್ತಿಕರಕ ವಿನ್ಯಾಸಗಳನ್ನು ಉಂಟು ಮಾಡ್ತವೆ. ಅವುಗಳನ್ನ ಮೌಲ್ಯಾಂಕನ ಮಾಡಿ ವಿನ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ನ ಕೊಟ್ಟಿರ್ತಾನೆ. ಹಾಗಾದ್ರೆ ಈ ವಿನ್ಯಾಸಗಳು ನೋಡಿದಾಗ ಬಹಳ ಸುಲಭವಾಗಿ ನಾವು ಇಂಪ್ರೂವ್ ಮಾಡ್ಕೋಬಹುದು. 11 ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ, ಇದೇನೋ ಬರ್ಬಿಡ್ತಾರೆ. ಈ ನೆಕ್ಸ್ಟ್ 11 ಇಂಟು ಇಲ್ಲಿ ಮತ್ತೆ 11 ಅಂತಂದಾಗ ಇಲ್ಲಿ ಎಷ್ಟು ಒಂದು, ಇಲ್ಲಿ ಒಂದೇದ್ರಾಗ ನೋಡ್ರಿ ಎಷ್ಟು ಒಂದುಗಳದು, 2. ಹಾಗಾದ್ರೆ 1 2 ಬರಿಬೇಕು. ಹೊಳ್ಳಿ ರಿವರ್ಸ್ ಆದಾಗ ನೆಕ್ಸ್ಟ್ 2 ಆಗ 1 ಬರಿಬೇಕು. ಇಲ್ಲಿ ಎಷ್ಟು 3 ಅದಾವ ನೋಡ್ರಿ, ಇಲ್ಲಿ ಎಷ್ಟು 1 ಅದಾವ, 3 ಅದಾವ. ಹಾಗಾದ್ರೆ 1 2 3 ಬರಿಬೇಕು. ಹೊಳ್ಳಿ ರಿವರ್ಸ್ ಆರ್ಡರ್ ಏನು, 2 1 2 1 ಎಷ್ಟು ಬರೆದ್ರೆ ಮುಗೀತು, ಇದು ವಿನ್ಯಾಸ. ಇಲ್ಲಿ ಎಷ್ಟು ಅದಾವ, 4 1 ಅದಾವೆ, 1 2 3 4 ಬರಿಬೇಕು. ಹಿಂದೆ ರಿವರ್ಸ್ ಆರ್ಡರ್ ಹೊಳ್ಳಿ 3 2 1 3 2 1 ಇಷ್ಟು ಬರೋದ್ರೆ ಇದು ಆನ್ಸರ್ ಕ್ಲಿಯರ್ ಆಗ್ತದೆ. ಇನ್ನು ನೆಕ್ಸ್ಟ್ 6661 ಅಂತಿದೆ. ಇದಕ್ಕೊಂದು ಆನ್ಸರ್ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ 4026 ಅಂತ ಆನ್ಸರ್ ಬರ್ತೇನೆ. ಇಲ್ಲಿ 666 ಎಷ್ಟು 6 ಅದಾವ, ಇಲ್ಲಿ 3 6 ಅದಾವ. ಹಾಗಾದ್ರೆ ನಾವೇನ್ ನೋಡ್ಬೇಕು, ಇಲ್ಲಿ 1 4 ಐತಿ, 4 4 ಬರಿಬೇಕು. ಓಕೆ, 0 ಒಂದಿದೆ 0. ಇಲ್ಲಿ ನೆಕ್ಸ್ಟ್ 2 ಐತಲ್ಲ, 2 2 6 ಈ ತರ ಬರಿಬೇಕು. ಇನ್ನು ನೆಕ್ಸ್ಟ್ ಅದಾವ ಇಲ್ಲಿ 4 6 ಅದಾವ. ಹಾಗಾದ್ರೆ ಅದರ ಅರ್ಧ ಬರೀದು. ಓಕೆ, ನೆಕ್ಸ್ಟ್ 3 4 ಅದಾವಲ್ಲ, ಇಲ್ಲಿ 3 ಬರೀದು. 3 4 ಬರೀದು, 1 0. ನೆಕ್ಸ್ಟ್ ಮತ್ತೆ 3 2 ಬರೀಬೇಕು. ನೆಕ್ಸ್ಟ್ 6 ಬರೀಬೇಕು. ಈ ತರ ವಿನ್ಯಾಸಗಳನ್ನ ನಾವು ಬರೀಬೇಕಾಗ್ತದೆ. ಇನ್ನು 3 ಇಲ್ಲಿ ಎಷ್ಟಪ್ಪ ಅಂದ್ರೆ 15. ಇದು ಅಂತೂ ಎಲ್ಲರಿಗೂ ಗೊತ್ತಿರ್ತದೆ. ಇಲ್ಲಿ 3 3 5 5 ಅದಾವ. ನೀವು ಏನ್ ಮಾಡಬೇಕು, 1 1 5 5. ಇಲ್ಲಿ 3 3 ಅದಾವ. ಹಾಗಾದ್ರೆ 3 1 ಬರೀಬೇಕು, 3 5 ಬರೀಬೇಕು. ಓಕೆ, ಇಷ್ಟು ಬರೆದ್ರೆ ಇದು ಆನ್ಸರ್ ಕ್ಲಿಯರ್ ಆಗ್ತದೆ. ಇನ್ನು 101 ಇಂಟು 101 ಅದಾಗ 102 ಹೊಳ್ಳಿ 0 1. ಓಕೆ, ಈ ತರ ಬರೀಬೇಕು. ಇನ್ನು ನೆಕ್ಸ್ಟ್ 102 ಇಂಟು 102 104 0 4. ಓಕೆ, 103 ಅಂತಂದಾಗ 106 106. ನೆಕ್ಸ್ಟ್ 3 ವರ್ಗ 9. ಈ ತರ ಇದರ ವಿನ್ಯಾಸಗಳನ್ನು ಬರೀಬೇಕು. ಗುಣಿಸಿದ 2 ಸಂಖ್ಯೆಗಳಿಂದ ಪಡೆದ ಗುಣಲಬ್ಧಗಳಿಂದ ಅಂಕಿಗಳನ್ನು ಹಾಗೂ ಪ್ರತಿ ಸಂದರ್ಭದಲ್ಲಿ ಅವುಗಳ ಏನಿದೆಪ್ಪ ಅಂತ ನೋಡಿದಾಗ ಗುಣಲಬ್ಧವನ್ನು ಗಮನಿಸಿ ಗುಣಿಸಿದ ಸಂಖ್ಯೆಗಳು ಮತ್ತು ಅವುಗಳ ಗುಣಲಬ್ಧದ ಅಂಕಿಗಳಿಗೆ ಯಾವುದಾದ್ರೂ ಸಂಬಂಧವಿದೆಯಾ ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಹೌದಾ, ಅವುಗಳಿಗೆ ಏನಿದಪ್ಪ ಅಂತಂದಾಗ ಪ್ರತಿಯೊಂದಕ್ಕೆ ಏನಿರ್ತಾವಪ್ಪ ಅಂದ್ರೆ ಸಂಬಂಧಗಳು ಇರ್ತಾವೆ. ಹೌದಾ, ಸಂಬಂಧಗಳು ಇರದೇ ಹೋಗಿದ್ದಪ್ಪ ಅಂತಂದಾಗ ಆ ಸಂಖ್ಯೆಗಳು ನಮಗ ಆಗಿರಂಗಿಲ್ಲ. ಹೀಗಾಗಿ ಅವುಗಳಿಗೆ ಏನಿದೆಪ್ಪ ಅಂದ್ರೆ ಸಂಬಂಧ ಇದೆ. ಹಾಗಾದ್ರೆ 2 ಅಂಕಿ ಸಂಖ್ಯೆಯ ಗುಣಲಬ್ಧವು 3 ಅಂಕಿ ಅಥವಾ 4 ಅಂಕಿಗಳ ಸಂಖ್ಯೆ ಆಗಿರುತ್ತದೆ ಎಂದು ರೋಕ್ಷಿ ಹೇಳ್ತಾಳೆ. ಅವಳು ಹೇಳಿದ್ದು ಸರಿ ಅಂತ ಕ್ವಶನ್ಸ್ ಇದೆ. 3 ಅಂಕಿ ಸಂಖ್ಯೆ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು, 100. 2 ಅಂಕಿ ನೆಕ್ಸ್ಟ್ 2 ಅಂಕಿ ಸಂಖ್ಯೆಗಳ ಗುಣಲಬ್ಧವು 3 ಅಂಕಿ ಅಥವಾ 4 ಅಂಕಿಗಳ ಸಂಖ್ಯೆ ಆಗಿರುತ್ತದೆ. ಸಾರಿ, ಯಾವುದು 2 ಅಂಕಿ ಅಲ್ಲ, 2 ಅಂಕಿ ಸಂಖ್ಯೆ ಅಪ್ಪ ಅಂತಂದಾಗ 10 ಇರ್ತದೆ. ಇಂಟು 10 10 ಹತ್ತಲೆ ಎಷ್ಟಾಗ್ತದೆ, 100 10 ಹತ್ತಲೆ 100. ಹಾಗಾದ್ರೆ 3 ಅಂಕಿ ಸಂಖ್ಯೆ ಆಗಕ್ಕೆ ಸಾಧ್ಯ ಇದೆ ಅಥವಾ 4 ಅಂಕಿ ಸಂಖ್ಯೆ ಆಗಿರ್ತದ ಅಂತ ಕ್ವಶನ್. 4 ಅಂಕಿ ದೊಡ್ಡ ಸಂಖ್ಯೆ ಅಪ್ಪ ಅಂತಂದಾಗ 2 ಅಂಕಿ ದೊಡ್ಡ ಸಂಖ್ಯೆ ಯಾವುದು, 99 ಇಂಟು 99 ಅಂತ ಕರಿತೀವಿ. 99 ಇಂಟು 99 ಮಲ್ಟಿಪ್ಲಿಕೇಶನ್ಸ್ ಮಾಡ್ರಿ, ಎಷ್ಟು ಬರ್ತದೆ, 99 ಇಂಟು 99 ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ 9801 ಅಂತ ಬರ್ತದೆ. ಇದು 4 ಅಂಕಿ ಸಂಖ್ಯೆ ಆಯ್ತು. ಹಾಗಾದ್ರೆ ರೋಕ್ಷಿ ಹೇಳಿದ್ದು ಸರಿ ಅಂತ ಕ್ವಶನ್ಸ್ ನ ಕೇಳಿದಾಗ ಹೌದು, ಅವಳು ಹೇಳಿದ್ದು ಏನಾಗ್ತದಪ್ಪ ಅಂದ್ರೆ ಸರಿ ಅಂತೇಳಿ ನೀವು ಬರೀಬೇಕಾಗ್ತದ. ಇನ್ನು ರೋಕ್ಷಿ ಹೇಳಿಕೆ ಸರಿ ಎಂದು ಹೇಳಲು 2 ಅಂಕಿ ಸಂಖ್ಯೆಗಳು ಸಾಧ್ಯ ಇರುವ ಎಲ್ಲಾ ಗುಣಲಬ್ಧಗಳನ್ನು ಪ್ರಯತ್ನಿಸಿ ನೋಡಬೇಕೆ ಅಥವಾ ಇನ್ನಾದರೂ ಉತ್ತಮವಾದ ಮಾರ್ಗವಿದೆ? ಏನಿಲ್ಲ, ಅವರೇ ಕೊಟ್ಟು ಬಿಟ್ಟಿದಾರಲ್ಲ, ಬಹಳ ಸಿಂಪಲ್ ಆಗಿ ಕೊಟ್ಟಿದ್ದಾರೆ.
ಎರಡು ಅಂಕಿ ಅತ್ಯಂತ ಚಿಕ್ಕ ಸಂಖ್ಯೆ ಅಂತಂದಾಗ 10. ಹೌದಾ, 10 × 10 ಮಾಡಿದ್ರೆ 100, 3 ಅಂಕಿ ಸಂಖ್ಯೆ ಬರ್ತದ. ಅದು ದೊಡ್ಡ ಸಂಖ್ಯೆ ಬರೀರಿಪ್ಪ ಅಂತ ಕೇಳಿದಾಗ ಡಬಲ್ ಸಂಖ್ಯೆ ಅಂದ್ರೆ 2 ಅಂಕಿ ದೊಡ್ಡ ಸಂಖ್ಯೆ ಅಂತಂದಾಗ 99 ಮಲ್ಟಿಪ್ಲಿಕೇಶನ್ ಮಾಡಿದಾಗ 9801 ಬರ್ತದೆ. ಇದು ಅತ್ಯಂತ ದೊಡ್ಡದು ಆಗಿರ್ತದೆ. ಹಾಗಾದ್ರೆ ಇವೆಲ್ಲ ಏನಿದಪ್ಪ ಅಂತಂದ್ರೆ ನಿಮ್ಗೆ ಸ್ಕೂಲ್ನಲ್ಲಿ ಹೇಳ್ಕೊಡ್ತಿರ್ತಾರೆ. ಅದೇ ತರ ಇಲ್ಲೊಂದು ವಿನ್ಯಾಸ ಕೊಟ್ಟಿದ್ದಾನೆ. ಈ ವಿನ್ಯಾಸವನ್ನ ಮುಂದಿನ ಇಲ್ಲೆಲ್ಲ ಕೊಟ್ಟಿದ್ದಾರಲ್ಲ, 4 ಅಂಕಿಯ ಒಂದು ಸಂಖ್ಯೆಯನ್ನು ಮತ್ತೊಂದು 2 ಅಂಕಿಯ ಸಂಖ್ಯೆಯನ್ನು ಗುಣಿಸಿದಾಗ 5 ಅಂಕಿ ಸಂಖ್ಯೆ ದೊರೆಯುತ್ತದೆ ಅಂತ. ಅದಕ್ಕೆ ಅವಕ್ಕೆಲ್ಲವೂ ಆನ್ಸರ್ ನಾನು ಇಲ್ಲಿ ಹೇಳ್ಕೊತ ಹೋಗ್ತೇನೆ ನೋಡ್ರಿ. 1 ಅಂಕಿ ಸಂಖ್ಯೆ ಇತ್ತಪ್ಪ ಅಂತ 1 ಅಂಕಿಲಿ ಅಂತ ಗುಣಿಸಿದೆ ಅಂತ ಅಂಕಿ 1 ಅಂಕಿ ಬರ್ಬೋದು ಅಥವಾ 2 ಅಂಕಿ ಬರ್ಬೋದು. ಉದಾಹರಣೆಗೆ ಏನಪ್ಪಾ ಅಂತಂದಾಗ ಸದ್ ಇಲ್ಲಿ 2 ಅದೇ ಸಂಖ್ಯೆ 2 2 4 1 ಅಂಕಿನೇ ಬರ್ತು. ಅದೇ ಒಂದು 9 ಇತ್ತಂತ 9 × 9 9 81 ನೋಡ್ರಿ. 1 ಅಂಕಿ ಸಂಖ್ಯೆಗಳನ್ನ ನೀವು ಗುಣಿಸಿದಾಗ 1 ಅಂಕಿನೂ ಬರ್ಬೋದು ಅಥವಾ 2 ಅಂಕಿನೂ ಕೂಡ ಬರ್ಬೋದು. ದೊಡ್ಡ ಸಂಖ್ಯೆ ಬಂದಾಗ 2 ಅಂಕಿ ಬರ್ತದೆ, ಸಣ್ಣ ಸಂಖ್ಯೆ ತಗೊಂಡಪ್ಪ ಅಂತಂದಾಗ 1 ಅಂಕಿ ಬರ್ಬೋದು. ಇಷ್ಟು ನೆನಪಿರಲಿ. ಇನ್ನು 2 ಅಂಕಿ ಸಂಖ್ಯೆನ 1 ಅಂಕಿಯಿಂದ ಗುಣಿಸಿದಾಗ 2 ಅಂಕಿನೂ ಬರ್ಬೋದು ಅಥವಾ 3 ಅಂಕಿನೂ ಕೂಡ ಬರ್ಬೋದು. ಹೌದಾ, 2 ಅಂಕಿ ಯಾವ್ದಪ್ಪ ಅಂತಂದಾಗ ಈಗ 11. ಹೌದಾ, 11 × 1 11 2 ಅಂಕಿ ಸಂಖ್ಯೆ ಒಂದೇ. ನೆಕ್ಸ್ಟ್ 1 ಅಂಕಿ ಸಂಖ್ಯೆ ತಗೊಂಡೆ 11 11. ಇದು ಏನಾಗ್ತದಪ್ಪ ಅಂತಂದಾಗ 2 ಅಂಕಿ ಸಣ್ಣದ ಬಂದಾಗ ಬರ್ತದೆ. ಇನ್ನು 3 ಅಂಕಿನೂ ಕೂಡ ದೊಡ್ಡದು ಬರ್ಬೋದು. ಯಾವ ತರ 3 ಅಂಕಿ ಕೂಡ ಬರ್ಬೋದು. ಏನಪ್ಪಾ ಅಂತಂದಾಗ 96 × 3 ಮಾಡ್ರಿ. ಹೌದಾ, 3 6 ಎಷ್ಟಪ್ಪ ಅಂದ್ರೆ 18, ಒಂದೇ ಇಲ್ಲ 3 9 20 27 27 1 28 ನೋಡ್ರಿ. 2 ಅಂಕಿ ಸಂಖ್ಯೆನ 1 ಅಂಕಿಲಿಂದ ಗುಣಿಸಿದಾಗ ಸಣ್ಣದ ಗುಣಿಸಿದಾಗ 2 ಅಂಕಿ ಸಂಖ್ಯೆ ಬಂತು, ದೊಡ್ಡದು ಗುಣಿಸಿದಾಗ 3 ಅಂಕಿ ಸಂಖ್ಯೆ ಬರ್ತದೆ. ಈ ತರ ನೀವೇನ್ ಮಾಡ್ರಪ್ಪ ಅಂತ ಅಂದಾಗ ನೆನಪಿಟ್ಕೊಂಡ್ಬಿಡ್ರಿ. 3 ಅಂಕಿ 3 ಮೂರ್ಲೆ ಎಷ್ಟ್ರಿ 6 ಅದಕ್ಕ ಒಂದ್ ಕಡಿಮೆ ಮಾಡ್ಬೇಕು. ದೊಡ್ಡ ಸಂಖ್ಯೆ ಇದ್ದಾಗ ಒಂದ್ ಸಂಖ್ಯೆ ಜಾಸ್ತಿ ಆಗ್ತದೆ, ಸಣ್ಣ ಸಂಖ್ಯೆ ಅಂತಂದಾಗ ಒಂದ್ ಕಡಿಮೆ ಆಗ್ತದೆ. ಈಗ ನೆಕ್ಸ್ಟ್ 5 ಎಷ್ಟು 5 ಎಷ್ಟಪ್ಪ ಅಂದ್ರೆ 10 ಅದನ್ನ 10 ಅಂಕಿ ಅಂತ ಕೇಳ್ತೇವೆ. ಇಲ್ಲಿ ಎಷ್ಟಾಗ್ತದ 9 ಅಂಕಿ ಆಗ್ತದೆ, 1 ಅಂಕಿ ಕಡಿಮೆ ಅಂತ. ಇಷ್ಟೇ. ಹೌದಾ, ಇನ್ನ ನೆಕ್ಸ್ಟ್ ಏನಿದೆಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ 8 3 ಎಷ್ಟಪ್ಪ ಅಂದಾಗ 11 ಅಂಕಿ ಅಂತ ಕರಿತೇವೆ. ಇಲ್ಲಿ 10 ಅಂಕಿ. ನೆಕ್ಸ್ಟ್ 12 1 13 ಎಷ್ಟಪ್ಪ ಅಂದಾಗ 25 ಅಂಕಿ ಅಂತ ಕರಿತೇವೆ, 25 ಅಂಕಿ. ಇಲ್ಲಿ 24 ಅಂಕಿ. ಇದನ್ನ ನೀವು ಕೋಷ್ಟಕವನ್ನ ಫಿಲ್ ಮಾಡ್ಕೊಳ್ರಿ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತಂದಾಗ ಇಲ್ಲಿ ಹೇಳಿಕೆಗಳು ಕೊಟ್ಟಿದ್ದಾರೆ. ದೊಡ್ಡ ಸಂಖ್ಯೆಗಳ ವಿಸ್ಮಯಕಾರಿ ಅಂಶಗಳು ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ಟೋರಿ ಕೊಟ್ಟಿದ್ದಾರೆ, ಪುರಂದರದಾಸರು ರಚಿಸಿದಂತ ಕೀರ್ತನೆಗಳು. ಇಲ್ಲಿ 1250 ನೆಕ್ಸ್ಟ್ ಇಂಟು ಎಷ್ಟಪ್ಪ ಅಂದ್ರೆ 380. ಇದ್ರ ಉತ್ತರ ಏನ್ ಬರ್ತದ ಅಂತ ಕ್ವಶನ್ಸ್ ಕೇಳೋಣ ಅಷ್ಟೇ ನಮಗೆ. ಇವಕ್ಕನ್ನ ನಾವೇನ್ ಮಾಡಬೇಕಪ್ಪ ಅಂತಂದಾಗ ಗುಣಿಸಿ ಹೇಳ್ಬೇಕು. ಹಾಗಾದ್ರೆ ಗುಣಿಸಿ ಹೇಳ್ಬೇಕಪ್ಪ ಅಂತಂದಾಗ ಇದಕ್ಕ ಒಂದು ಮೆಥಡ್ ಇದೆ. ಈ 1250 ನಾ ಏನ್ ಬರ್ಕೋತೀನಪ್ಪ ಅಂತಂದಾಗ 125 × 10 ಅಂತ ಬರ್ಕೋತೀನಿ. 2 ಗುಣಿಸಿದ್ರೆ ಹೊಳ್ಳೆ 1250 ಬರ್ತದೆ. ಓಕೆ, ಇಂಟು 38 ಇಂಟು ಏನ್ ಮಾಡ್ತೀನಪ್ಪ ಅಂದಾಗ 10 ಅಂದ್ರೆ ಸ್ಪೀಡ್ ಆಗಿ ನಾವು ಗುಣಿಸ್ಕೋಬೇಕಪ್ಪ ಅಂದಾಗ. ಈಗ 125 ಇಂಟು 38ನ ಒಂದ್ ಕಡೆ ಮಾಡಿ 125 ಇಂಟು 38. ಈ 10 ಇಂಟು 10 ಅಂದಾಗ 100 ಆಗ್ತದ. ಅದನ್ನ ಈ ಕಡೆ ಗುಣಿಸ್ಕೊಡ್ರಿ. ಈ 125ನ ಆಸ್ ಇಟ್ ಈಸ್ ಇಷ್ಟೇ ಇಟ್ಕೊಡ್ರಿ. 38ನ ಹೊಡಿಬಹುದು. ಯಾವ ತರ ಹೊಡಿಬಹುದು? 40 - 2 ಅಂತ ಹೊಡಿಬಹುದಾ? 40 - 2 40ಕ್ಕೆ 2 ಕಡಿಮೆ ಅದೇ. ಇಂಟು ಎಷ್ಟಿದೆಪ್ಪ ಅಂತಂದಾಗ 100. ಇನ್ನ ಈ ಸಂಖ್ಯೆಲಿಂದ ಇದಕ್ಕೂ ಗುಣಿಸ್ಕೋಬೇಕು, ಈ ಸಂಖ್ಯೆಲಿಂದ ಇದಕ್ಕೂ ಗುಣಿಸ್ಬೇಕು. 125 ಇಂಟು 40 ಮೈನಸ್, ಓಕೆ, ಇದನ್ನ ಬ್ರಾಕೆಟ್ ಹಾಕೊಂಡ್ಬಿಡ್ರಿ. ನೆಕ್ಸ್ಟ್ ಹೊಳ್ಳಿ 125 ಇಂಟು 2. ಹೌದಾ, ಬ್ರಾಕೆಟ್ ಹಾಕೊಂಡ್ಬಿಡ್ರಿ. ಇಂಟು ಎಷ್ಟಿದೆಪ್ಪ ಅಂತಂದಾಗ 100. ಈಗ 125 ಇಂಟು 4 ಮಾಡಿದಾಗ ಎಷ್ಟು ಬರ್ತದಪ್ಪ ಅಂತಂದಾಗ 500 ಬರ್ತದೆ. ಇದೊಂದು 0 ಇದೆ, 0 5000 ಆಯ್ತು. ಮೈನಸ್ 125 ಇಂಟು 2 ಅಂತಂದಾಗ 250 ಬರ್ತದೆ. ಇಂಟು ಎಷ್ಟಿದೆಪ್ಪ ಮುಂದೆ 100 ಇದೆ. 5000 ಒಳಗಡೆ 250 ಅಂದ್ರೆ 4750 ಬರ್ಬೋದ. ಇಂಟು ಎಷ್ಟಿದೆ 100 ಇದೆ. 4750 ಇಂಟು 1 ಅಂದ್ರೆ 4750. ಇವೆರಡು 0 ಇದಾವೆ, 2 0 ಕೊಟ್ಬಿಟ್ರೆ ಇಷ್ಟು ಬರ್ತದೆ 4,75,000. 4,75,000. ಇದಕ್ಕೆ ತಾವು ಏನ್ ಮಾಡಬೇಕಪ್ಪ ಅಂತಂದಾಗ ಇಲ್ಲಿ ಆನ್ಸರ್ನ ಬರೀಬೇಕು. 4,75,000 ಅಂತೇಳಿ 4,75,000. ಓಕೆ, ಇಷ್ಟು ಇದನ್ನ ನೀವು ಬರೀರಿ. 4,75,000 ಹಾಡುಗಳನ್ನು ರಚಿಸಿದ್ದಾರೆ. ಒಂದು ವರ್ಷದಲ್ಲಿ ಎಷ್ಟು ಹಾಡುಗಳನ್ನು ರಚಿಸಬೇಕಾಗಿತ್ತು ಅಂತೇಳಿ ಇಲ್ಲಿ ಆನ್ಸರ್ ಬಂದೈತೆ. ಇದು ಆನ್ಸರ್. ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ.
ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ 2100 ಇಂಟು 70,000 ಇದೆ. 2100 ಇಂಟು 70,000 ಇದು ಕಿಲೋಮೀಟರ್ಗಳಲ್ಲಿ ಸೂರ್ಯ ಮತ್ತು ಭೂಮಿಗಿರುವ ಅಂದಾಜು ದೂರ ಅಂತಿದೆ. ಈ ದೂರವು ವರ್ಷವಿಡೀ ಬದಲಾಗುತ್ತಿರುತ್ತದೆ. ಅತ್ಯಂತ ಹೆಚ್ಚಿನ ದೂರವು ಸುಮಾರು 152 ಮಿಲಿಯನ್ ಕಿಲೋಮೀಟರ್ ಅಂತಿದೆ. ಹಾಗಾದ್ರೆ ನಾವಿದನ್ನ ಬರೆದಾಗ ಇಲ್ಲಿ ನೋಡ್ರಿ 2100 ಇದೆ. 2100 ಇಂಟು ಎಷ್ಟಿದೆಪ್ಪ ಅಂತಂದಾಗ 70,000 ಇದೆ. 70,000 ಹೌದಾ. ಇದನ್ನ 2 ಇಂಟು ನಾ ಏನ್ ಮಾಡ್ತೀನಪ್ಪ ಅಂದಾಗ 100 ಅಂತ ಬರ್ಕೋತೇನೆ. ಇಂಟು 7 ಇಂಟು 10,000 ಅಂದ್ರೆ 10,000 ಆಗ್ತದೆ. 10,000. ಈಗ ನೆಕ್ಸ್ಟ್ 2 ಇಂಟು 7 ಒಂದ್ ಕಡೆ ಬರ್ಕೋತೀನಿ. ಸಾರಿ 21 ಇಂಟು 7 ಒಂದ್ ಕಡೆ ಬರ್ಕೋತೀನಿ. 21 ಇಂಟು 7 ಇಂಟು 100 ಇಂಟು 10,000 ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ ಒಂದೊಂದ್ಲೇ ಒಂದು. ಇಲ್ಲಿ ಎಷ್ಟಪ್ಪ 4 0, ಇಲ್ಲಿ 2 0, 6 0, 1 2 3 4 5 6. ಇನ್ನ 27 ಎಷ್ಟಪ್ಪ ಅಂದಾಗ 147 ಬರ್ತದೆ. ಇಂಟು ಎಷ್ಟಿದಪ್ಪ ಅಂದಾಗ ಇಲ್ಲಿ 6 0ಗಳಿದಾವೆ. ಹೊಳ್ಳಿ 147 ಇಂಟು 1 ಅಂದ್ರೆ 147 ಬರ್ತದೆ. 6 0ಗಳನ್ನು ಕೊಟ್ರೆ 6 0ಗಳನ್ನು ಕೊಟ್ರೆ ಇದು ನಮಗೆ ಆನ್ಸರ್ ಆಗ್ತದೆ. ಇದು ಎಷ್ಟಪ್ಪ ಅಂತಂದಾಗ ನೀವು ಇಲ್ಲಿ ಆನ್ಸರ್ನ ಇದನ್ನ ಬರೀಬಹುದು. ಕ್ಲಿಯರ್. ನೆಕ್ಸ್ಟ್ ಏನಿದೆಪ್ಪ ಅಂತ ನೋಡ್ಕೊತ ಬರ್ರಿ. 6400 ಇಂಟು 62,500 ಇದೆ. ಇದನ್ನು ಕೂಡ ನಾವು ಇದೇ ತರ ಏನ್ ಮಾಡಬಹುದಪ್ಪ ಅಂದ್ರೆ ವಿನ್ಯಾಸನ ಬರ್ಕೋಬಹುದು. 6400 ಇಂಟು ಎಷ್ಟಿದೆಪ್ಪ ಅಂತಂದಾಗ 62,500 ಅಂತಿದೆ. ಹೌದಾ. ಇದು ಅಮೆಜಾನ್ ನದಿಯ ಅಟ್ಲಾಂಟಿಕ್ ಸಾಗರಕ್ಕೆ ಪ್ರತಿ ಸೆಕೆಂಡ್ಗೆ ಹರಿಸುವ ನೀರಿನ ಸರಾಸರಿ ಲೀಟರ್ಗಳಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇದೆಷ್ಟು ಲೀಟರ್ ನೀರಿಗೆ ಅದನ್ನ ಏನ್ ಬರೀಬೇಕಪ್ಪ ಅಂದ್ರೆ ಕಿಲೋಮೀಟರ್ ಇಟ್ಟು ಕಿಲೋಮೀಟರ್ದಾಗ ಬರೀಬೇಕು. ಇದು ಲೀಟರ್ ಇದಪ್ಪ ಅಂದ್ರೆ ಲೀಟರ್ದಾಗ ಬರೀಬೇಕು. 64 ಇಂಟು ಏನ್ ಮಾಡ್ತೀನಪ್ಪ ಅಂದಾಗ 100 ಅಂದ್ರೆ 6400 ಆಗ್ತದ. ಇಂಟು 625 ಇಂಟು ಎಷ್ಟಿದಪ್ಪ ಅಂದಾಗ 100. ಓಕೆ, ಇಷ್ಟು ಬರ್ಕೊಂಡು 64 ಇಂಟು 625 ಒಂದ್ ಕಡೆ ಬರ್ಕೋರಿ. ಇಂಟು 100 ಇಂಟು 100 ಅಂದಾಗ ಇದು 10,000 ಆಗ್ತದೆ. 10,000. 64 ಇಂಟು 625 ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ ಎಷ್ಟಾಗ್ತದಪ್ಪ ಅಂದಾಗ 40,000 ಆಗ್ತದೆ. ಇಂಟು ಎಷ್ಟಪ್ಪ ಅಂದಾಗ ಇದು 10,000. ಎರಡು ಕೂಡ ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ 4 1 4. ಈಗ 4 0, ಇಲ್ಲಿ 4 0, ಟೋಟಲ್ ಆಗಿ 8 0. 2 3 4 5 6 7 8 ಸೊನ್ನೆಗಳು ಆಗ್ತವೆ. ಓಕೆ, ಇದನ್ನ ಈ ತರ ಬರೀಬೇಕು. ಇನ್ನು ನೆಕ್ಸ್ಟ್ ಇಲ್ಲೊಂದು ಭಾಗಾಕಾರ ರಿಲೇಟೆಡ್ ಕೊಟ್ಟಿದ್ದ ನೋಡ್ರಿ. ಇದನ್ನು ಭಾಗಾಕಾರ ಮಾಡ್ಬೇಕು. ಏನಿದೆಪ್ಪ ಅಂತಂದಾಗ 13 95 ಬಿಡಿ 10 100 1000 10,000 ಲಕ್ಷ 10 ಲಕ್ಷ 13,95,000 ಡಿವೈಡೆಡ್ ಬೈ ಎಷ್ಟರಲ್ಲಿ ಮಾಡ್ರಿ ಅಂತ ಹೇಳ್ಯಾರ. 150 ಡಿವೈಡೆಡ್ ಬೈ ಮಾಡ್ರಿ ಅಂತ ಹೇಳ್ಯಾರ. ಇದೊಂದು 0 ಇದೊಂದು 0 ತೆಗಿರಿ. 15 ಮಗ್ಗಿಲೆ ಭಾಗಿಸ್ಬೇಕು. ಇದನ್ನ 15 ಒಂದ್ಲೆ 15. ಹೌದಾ. 15 9 135 ಅಂತ ಕರಿತೇವೆ. 15 135. ಇನ್ನ ಎಷ್ಟು ಉಳಿತೈತಿ ಇಲ್ಲಿ 4 ಉಳಿತದೆ. ಅಂದ್ರೆ 45 ಆಯ್ತು. 15 3 45. ಇವು 2 0 ಇದಾವೆ. 2 0 ಕೊಟ್ಬಿಟ್ರಾಗ 9,300 ಏನಾಗ್ತದಪ್ಪ ಅಂದಾಗ ಇದು ನೋಡ್ರಿ. ಪ್ರಪಂಚದಲ್ಲಿ ಏಕಮುಖ ಸಂಚಾರ ರೈಲಿನ ಅತಿ ದೊಡ್ಡ ದೂರ ಕಿಲೋಮೀಟರ್ಗಳಲ್ಲಿ. ಅಂದ್ರೆ ಇದನ್ನು ಕಿಲೋಮೀಟರ್ ಅಂತಿದೆ. ಕಿಲೋಮೀಟರ್ದಾಗ ಬರೀಬೇಕು. ಕಿಲೋಮೀಟರ್ 9,300 ಕಿಲೋಮೀಟರ್ ಆಗ್ತದೆ. ಇವು ಎಲ್ಲ ಕಾನ್ಸೆಪ್ಟ್ಗಳನ್ನ ನಿಮ್ಗೆ ಪುಸ್ತಕದಲ್ಲೇ ರೆಗ್ಯುಲರ್ ಆಗಿ ಕ್ಲಾಸ್ನಲ್ಲಿ ಹೇಳ್ತಿರ್ತಾರೆ. ಆದ್ರೂ ಕೂಡ ಇಲ್ಲಿ ನಿಮ್ಗೆ ಒಂದ್ಸತ ಹೇಳಿದ್ದೇನೆ. ನೆಕ್ಸ್ಟ್ ಇಲ್ಲಿ ಕೂಡ ಇನ್ನೊಂದು ಡಿವೈಡೆಡ್ ಬೈ ಇದೆ ನೋಡ್ರಿ. ಏನಿದೆಪ್ಪ ಅಂತಂದಾಗ ವಯಸ್ಕ ನೀಲಿ ತಿಮಿಂಗಲಗಳು ಎಷ್ಟಿದೆಯಪ್ಪ ಅಂತಂದಾಗ 10 ಮಿಲಿಯನ್ ಇರ್ಬೋದು. ನಾವು ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ 10 ಕೋಟಿ 50 ಲಕ್ಷ ಇದೆ. ಹೌದಾ. ಇದು ಏನಿದೆಪ್ಪ ಅಂತ ಡಿವೈಡೆಡ್ ಬೈ ಎಷ್ಟರಲ್ಲೇ ಮಾಡ್ರಿ ಅಂತ ಹೇಳಿದ್ರೆ 700 2 0 ತೆಗೀರಿ. ಓಕೆ, ನೆಕ್ಸ್ಟ್ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟಾಗ್ತದೆ ನೋಡ್ರಿ. 7 1 7 7 1 7 1 3 ಉಳಿತದೆ. 35 ಆಯ್ತು. 7 3 ಸರ್ 7 5 35 7 5 35. ಇಲ್ಲಿ 3 ಎಷ್ಟು ಸೊನ್ನೆ ಇದಾವೆ 4 ಸೊನ್ನೆ ಇದಾವೆ. 4 ಸೊನ್ನೆ ಕೊಟ್ಬಿಡ್ರಿ. ಎಷ್ಟಾಗ್ತದಪ್ಪ ಅಂತಂದಾಗ 1,50,000 ಆಗ್ತದೆ. 50,000 kg. ಓಕೆ, ಕೆಜಿ ಒಳಗಡೆ ನಾವು ಇದನ್ನ ಬರಿಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಅಗೇನ್ ಇನ್ನೊಂದು ಭಾಗಾಕಾರ ರಿಲೇಟೆಡ್ ಅನ್ನೇ ಕೊಟ್ಟಿದ್ದಾರೆ ನೋಡ್ರಿ. ಏನಿದೆಪ್ಪ ಅಂತಂದಾಗ ಇದು ದೊಡ್ಡ ಸಂಖ್ಯೆ ಇದೆ. ನೆಕ್ಸ್ಟ್ ಎಷ್ಟು ಸೊನ್ನೆಗಳಿದಾವೆ ನೋಡ್ರಿ. 2 4 6 6 1 3 9 ಸೊನ್ನೆಗಳಿದಾವೆ. 2 4 6. ನೆಕ್ಸ್ಟ್ 3 ಸೊನ್ನೆಗಳು 9 ಸೊನ್ನೆಗಳು. ಡಿವೈಡೆಡ್ ಬೈ ಎಷ್ಟರಲ್ಲಿ 130ರಲ್ಲಿ. ಇದೊಂದು 0 ಇದೊಂದು 0 ತೆಗೀರಿ. 13 1 13 13 4 52 ಅಂಕ ಇರ್ತದೆ. 13 4 52. ಹಾಗಾದ್ರೆ 4 ಬರೀರಿ. 2 0 4 6 8 8 ಸೊನ್ನೆಗಳನ್ನ ಕೊಡಬೇಕು.
ಓಕೆ, 8 ಸೊನ್ನೆಗಳು, 2, 4, 6, 8 ಸೊನ್ನೆಗಳನ್ನು ಕೊಡ್ರಿ. ಇಷ್ಟು ಕೊಟ್ಟಾಗ ಇದು ಏನಾಗ್ತದಪ್ಪ ಅಂತಂದಾಗ ನಮಗ ತ್ಯಾಜ್ಯ ತೂಕ ಎಷ್ಟು, 2 ಟನ್ಗಳು, ಟನ್ ಅಂತ ಹೇಳಿ ಬರೀಬೇಕು. ಓಕೆ, ಉತ್ಪತ್ತಿಯಾದ ಜಾಗತಿಕ ಪ್ಲಾಸ್ಟಿಕ್ ತ್ಯಾಜ್ಯದ ತೂಕ ಆಗಿದೆ. ಓಕೆ, ನೆಕ್ಸ್ಟ್ ಏನೇನು ಕೊಟ್ಟಪ್ಪ ಅಂತ ನೋಡಿದಾಗ ನೀವು ಯಾವಾಗಲಾದರೂ ಆಶ್ಚರ್ಯಪಟ್ಟಿರುವಿರಾ ಅಂತೇಳಿ ನೋಡ್ರಿ. ಒಂದು ಬಸ್ನಲ್ಲಿ 50 ಜನ ಕೂಡಬಹುದೆಂದು 1,00,000 ಬಸ್ಗಳಲ್ಲಿ ಆಸೀನರಾಗಬಹುದೇ, ನೀವೇನು ಆಲೋಚಿಸಿದ್ರೆ ಇದನ್ನು ಹೇಗೆ ಕಂಡುಹಿಡಿಯುವುದು ಅಂತ ಕ್ವಶನ್ಸ್ ಕೊಟ್ಟರು. ಒಂದು ಸ್ಟೋರಿ ಕೊಟ್ಟಿರ್ತಿರ್ತಾರೆ. ಒಂದು ಬಸ್ನಲ್ಲಿ 50 ಜನ ಕೂಡಬಹುದೆಂದು ಭಾವಿಸೋಣ. ಆಗ 1,00,000 ಬಸ್ಗಳಲ್ಲಿ 1,00,000 ಇಂಟು 50 ಅಂತಂದಾಗ 50 ಲಕ್ಷ ಜನರು ಏನ್ ಮಾಡ್ಬೋದಪ್ಪ ಅಂತಂದಾಗ ಕೂಡಬಹುದು. ಹೌದಾ, 50 ಲಕ್ಷ ಜನರು ಏನ್ ಮಾಡ್ಬೋದಪ್ಪ ಅಂತಂದಾಗ ಕೂಡಬಹುದು. ಹಾಗಾದ್ರೆ ಇಲ್ಲಿ ಏನಿದೆಪ್ಪ ಅಂತ ನೋಡ್ಬೋದು ಬಂದಾಗ ಮುಂಬೈನ ಜನಸಂಖ್ಯೆ 1,24,00,000ಕ್ಕಿಂತ ಹೆಚ್ಚಿದೆ. ಇದನ್ನು ನಾವು ಪುಸ್ತಕದಲ್ಲಿ ಗಮನಿಸಿದೆವು. ಆದ್ದರಿಂದ ಮುಂಬೈನ ಜನಸಂಖ್ಯೆ 1,00,000 ಬಸ್ ಸಾಕಾಗುವುದಿಲ್ಲ ಅಂತ ಕ್ವಶನ್ಸ್ ನ ಕೊಟ್ಟರು. ಹೌದು, ಹಾಗಾದ್ರೆ ಇನ್ನ RMS ಟೈಟಾನಿಕ್ ಹಡಗು 2,500, ಹೌದಾ, 2,500 ಜನರನ್ನು ಕೊಂಡೊಯ್ಯುತ್ತದೆ. ಮುಂಬೈನ ಜನಸಂಖ್ಯೆಗೆ ಅಂತ 500 ಹಡಗುಗಳು ಸಾಕಾಗುತ್ತವೆ ಅಂತ ಕ್ವಶನ್ಸ್ ನ ಕೊಟ್ಟಾರ. ಹಾಗಾದ್ರೆ ಒಂದು ಹಡಗಿನಾಗ ಎಷ್ಟು ಜನ ಹೋಗ್ತಾರತ್ತ? 2,500 ಜನರನ್ನು ಹೋಗ್ತಾರತ್ತ. 2,500 ಜನರು. ಎಷ್ಟು ಹಡಗುಗಳಿದಾವತ್ತ? ಎಷ್ಟು ಹಡಗುಗಳಿದಾವೆ? ಎಷ್ಟು ಹಡಗುಗಳಿದಾವೆ ಅಂದಾಗ 2,500 ಐತಲ್ಲ, ಇಂಟು 500 ಮಲ್ಟಿಪ್ಲಿಕೇಶನ್ಸ್ ಮಾಡ್ರೆ ಎಷ್ಟು ಬರ್ತದೆ ನೋಡ್ರಿ. 25 ಐದ್ಲೆ ಎಷ್ಟಪ್ಪ ಅಂತಂದಾಗ 125. ಇವೆರಡು ಸೊನ್ನೆ ಟೋಟಲ್ ಆಗಿ 4 ಸೊನ್ನೆ ಕೊಡ್ರಿ. 4 ಸೊನ್ನೆ ಕೊಟ್ಟಾಗ ಎಷ್ಟಾಗ್ತದೆ ನೋಡ್ರಿ. ಎಲ್ಲಾ ಕೂಡಿ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ ಆಯ್ತು. ಅಲ್ಲಿ ಏನಾಗ್ತದಪ್ಪ ಅಂತಂದಾಗ 1 ಕೋಟಿಗಿಂತ ಜನಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಸಾಕಾಗುತ್ತವ ಅಂತ ಕ್ವಶನ್ಸ್ ನ ಕೇಳಿದಾಗ ಇಲ್ಲ, ಸಾಕಾಗಂಗಿಲ್ಲ ಅಂತೇಳಿ ನೀವು ಇದನ್ನ ಬರೀಬೇಕಾಗ್ತದೆ. ಕ್ಲಿಯರ್? ಇನ್ನ ನೆಕ್ಸ್ಟ್ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಇಲ್ಲೊಂದು ಭೂಮಿದ ರಿಲೇಟೆಡ್ ಒಂದು ಚಿತ್ರ ಕೊಟ್ಟಾರ ನೋಡ್ರಿ. ಒಂದು ವರ್ಷದಲ್ಲಿ ಇಂಥ ವಿಚಿತ್ರ ಪ್ರಶ್ನೆಗಳಿಂದ ಪ್ರೇರಿತಳಾದ ರೋಕ್ಷಿಗೆ ಆಶ್ಚರ್ಯವಾಯಿತು. ನಾನು ಪ್ರತಿದಿನ 100 ಕಿಲೋಮೀಟರ್ ಪ್ರಯಾಣಿಸಿದರೆ ಚಂದ್ರನನ್ನು 10 ವರ್ಷಗಳಲ್ಲಿ ತಲುಪಬಹುದೇ ಅಂತ ಕ್ವಶನ್ಸ್ ನ ಕೊಟ್ಟಾರ ನೋಡ್ರಿ. ಒಂದು ದಿನಕ್ಕೆ ಎಷ್ಟು ಕಿಲೋಮೀಟರ್ ಹೋಗ್ತಾ ಅಂತ? ಒಂದು ದಿನಕ್ಕೆ ಎಷ್ಟು? 100 ಕಿಲೋಮೀಟರ್ ಹೋಗ್ತಾ ಅಂತ ತಿಳ್ಕೊಳ್ಳಿ. ಅವ್ರು ಹೇಳ್ತಾರ ಎಷ್ಟು? 10 ವರ್ಷಗಳಲ್ಲಿ, 10 ವರ್ಷ ಇಂಟು 10 ವರ್ಷ, 10 ವರ್ಷ ಅಂತಂದಾಗ ಒಂದು ವರ್ಷಕ್ಕೆ ಎಷ್ಟು ದಿನ ಆಯ್ತು? 365 ದಿನ ಆಯ್ತು. ಹಾಗಾದ್ರೆ 365 ಇಂಟು 10 ಮಾಡ್ರಿ, ಎಷ್ಟು ಬರ್ತೈತೆ ನೋಡ್ರಿ? 3,650 ದಿನ ಬರ್ತಾವ. ಹೌದಾ, 3,650. ಹಾಗಾದ್ರೆ 3,650 ಇಂಟು ಮತ್ತೆ 100 ಮಾಡ್ಬೇಕು. ಒಂದು ದಿನಕ್ಕೆ 100 ಕಿಲೋಮೀಟರ್ ಆದ್ರೆ 3,650 ದಿನಕ್ಕೆ ಎಷ್ಟಾಗ್ತದೆ? 3,650 ಇಂಟು 1 ಅಂದ್ರೆ 3,650 ಆಗ್ತದೆ. 2 ಸೊನ್ನೆ ಇದಾವೆ, 2 ಸೊನ್ನೆ ಕೊಟ್ಬಿಡ್ರಿ. ಬಿಡಿ 10, 100, 1000, 10,000, ಲಕ್ಷ ಆಯ್ತು. ಬಿಡಿ 10, 100, 1000, 10,000, ಲಕ್ಷ. 3,65,000 ಕಿಲೋಮೀಟರ್ ಆಯ್ತು. ಅದು ಎಷ್ಟೈತಿ? 3,84,400 ಕಿಲೋಮೀಟರ್ ಐತಿ. ಭೂಮಿ ಮತ್ತು ಚಂದ್ರನ ನಡುವಿನ ದೂರ. ನಮ್ಗೆ ಸಾಕಾಗ್ತದೆ 10 ವರ್ಷದಲ್ಲಿ? ಹೌದಾ, 10 ವರ್ಷದಲ್ಲಿ ಸಾಕಾಗ್ತದೆ? ಇಲ್ಲ, ಸಾಕಾಗುದು. ಪ್ರಯಾಣಿಸುತ್ತಾಳೆ. ಎಷ್ಟು ದೂರ ಪ್ರಯಾಣಿಸುತ್ತಾಳೆ? ಓನ್ಲಿ 3,65,000 ಕಿಲೋಮೀಟರ್ ಪ್ರಯಾಣಿಸ್ತಾಳೆ. ಇನ್ನ ಎಷ್ಟು ಕಡೆ ಬರ್ತದ? ಈ 3,84,400 ಒಳಗಡೆ ನಾವು ಇದನ್ನ ಕಳೀರಿ. 3,65,000 ಏನ್ ಮಾಡ್ಬೇಕು? ಕಳಿಬೇಕು. 0,0,4 14ರಾಗ 5 ಕಳೆದ್ರೆ 9, 1 ಕೈಲ 1 0 ಅಂದ್ರೆ 19,400 ಕಿಲೋಮೀಟರ್ ಏನಾಗ್ತದಪ್ಪ ಅಂದ್ರೆ ಇನ್ನು ಕಡಿಮೆ ಬೀಳುತ್ತದೆ. ಈ ತರ ನಾವು ಪೂರ್ಣ ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡ್ಕೊತ ಹೋಗ್ಬೇಕು. ಇನ್ನು ನೆಕ್ಸ್ಟ್ ಏನಿದೆಪ್ಪ ಅಂತ ನೋಡ್ಕೊತ ಬಂದಾಗ ಇಲ್ಲಿ ನೆಕ್ಸ್ಟ್ ಒಂದು ಕ್ವಶನ್ಸ್ ನ ಕೊಟ್ಟದ. ಪ್ರತಿದಿನ 1000 ಕಿಲೋಮೀಟರ್ ಪ್ರಯಾಣಿಸಿದ್ರೆ ನಿಮ್ಮ ಜೀವನದಲ್ಲಿ ಸೂರ್ಯನ ತಲುಪಬಹುದು ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಕೊಟ್ಟರು. ಭೂಮಿ ಮತ್ತು ಸೂರ್ಯನ ನಡುವಿನ ದೂರವನ್ನ ಬರೆದಿರುವಿರಿ. ಆಲ್ರೆಡಿ ನಾವಿಲ್ಲಿ ಭೂಮಿ ಮತ್ತು ಸೂರ್ಯನ ನಡುವಿನ ದೂರವನ್ನ ಬರೆದಿದ್ದೇವೆ ನೋಡಿ. ಇಲ್ಲಿ ಎಷ್ಟಿದೆ? ಇಷ್ಟಿದೆ. ಸೂರ್ಯ ಮತ್ತು ಭೂಮಿ ಇರುವಂತ ಅಂದಾಜು ದೂರವನ್ನ ನಾವು ಆಲ್ರೆಡಿ ಬರೆದಿದ್ದೇವೆ. ಅದು 152 ಮಿಲಿಯನ್ ಕಿಲೋಮೀಟರ್ ಐತಿ. 152 ಬಂದಿಲ್ಲ ಇಲ್ಲಿ ನೋಡ್ರಿ. 3 ಅಮೆರಿಕದಾಗ ಹಾಕೋತ ಹೋದಾಗ 157 ಮಿಲಿಯನ್ ಐತಿ. ಇದು 152 ಮಿಲಿಯನ್ ಐತಿ. ಹೀಗಾಗಿ ಇದನ್ನ ನಾವು ಅದನ್ನು ಕೂಡ ಏನಾಗಲಿಲ್ಲಪ್ಪ ಅಂತಂದಾಗ ಹೋಗಕ ಸಾಧ್ಯ ಇಲ್ಲ. ಹೌದಾ,
ಒಂದು ಪೇಪರ್ ಹಾಳೆ 5 ಗ್ರಾಂ ತೂಗಿದರೆ 1,00,000 ಪೇಪರ್ ಹಾಳೆಗಳನ್ನು ಒಮ್ಮೆಲೆ ನೀವು ಎತ್ತಬಹುದು ಅಂತಿದೆ. ಒಂದು ಪೇಪರ್ ಹಾಳೆ 5 ಗ್ರಾಂ ಇರುತ್ತೆ. 1,00,000 ಪೇಪರ್ ಅಂತಂದಾಗ ಒಂದು ಪೇಪರ್ 1,00,000 ಅಂತಂತಂದಾಗ 1,00,000 ಇಂಟು 5 ಮಾಡಿದಾಗ ಎಷ್ಟಾಗ್ತದೆ? 5,00,000 ಆಗ್ತದೆ. ಹೌದಾ? 5,00,000 ಆಗ್ತದೆ. ಬಿಡಿ 10, 100, 1000, 10,000, ಲಕ್ಷ, 5,00,000 ಡಿವೈಡೆಡ್ ಬೈ 1,000 ಮಾಡಿದಾಗ ಟೋಟಲ್ ಎಷ್ಟು ಕೆಜಿ ಆಗ್ತದೆ ನೋಡ್ರಿ. ಇವು 3 ತೆಗೆದಾಗ 500 ಕೆಜಿ ಆಗ್ತದೆ. 500 ಕೆಜಿ ನಮ್ಗೆ ಎತ್ತಕ್ಕೆ ಆಗ್ತದನ್ರಿ? ಒಂದು ಪೇಪರ್ ಹಾಳೆ 5 ಗ್ರಾಂ ಇದ್ದರೆ 1,00,000 ಪೇಪರ್ ಹಾಳೆಗಳು ಒಮ್ಮೆಲೆ ನೀವು ಎತ್ತಬಹುದೇ? ಇಲ್ಲ, ಎತ್ತಕ್ಕ ಆಗಲ್ಲ. ಪ್ರಪಂಚಾದ್ಯಂತ ಪ್ರತಿ ನಿಮಿಷಕ್ಕೆ 250 ಮಕ್ಕಳು ಜನಿಸಿದ್ರೆ ಒಂದು ದಿನದಲ್ಲಿ 1 ಮಿಲಿಯನ್ ಮಕ್ಕಳು ಜನಿಸಬಹುದೇ? ಪ್ರತಿ ನಿಮಿಷಕ್ಕೆ 250. ಒಂದು ನಿಮಿಷಕ್ಕೆ ಎಷ್ಟ್ರಿ? ಅಥವಾ 1 ಸೆಕೆಂಡಿಗೆ ಅವ್ರು ಕೊಟ್ಟಾರ. ಒಂದು ನಿಮಿಷಕ್ಕೆ 250 ಮಕ್ಕಳು. ಒಂದು ನಿಮಿಷಕ್ಕೆ 250 ಮಕ್ಕಳು ಜನಿಸಿದರೆ ಒಂದು ಗಂಟೆಗೆ ಎಷ್ಟು ಜನಿಸ್ತಾರ? ಒಂದು ಗಂಟೆ ಅಂತಂದಾಗ 250 ಇಂಟು 60 ಮಾಡಬಹುದು. ಹೌದಾ? ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟಾಯ್ತು ಅಂದಾಗ 250 ಇಂಟು 60 ಒಂದು ನಿಮಿಷಕ್ಕೆ ಆಯ್ತು. ಒಂದು ದಿನ ಅಂದಾಗ 24 ಗಂಟೆ. ಟೋಟಲ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟಾಗುತ್ತೆ? 3,60,000 ಆಗ್ತದೆ. ಹೌದಾ? ಹಾಗಾದ್ರೆ ಅವರು ಏನ್ ಹೇಳ್ತಾರ? 1 ಮಿಲಿಯನ್ ಅಂದ್ರೆ 10 ಲಕ್ಷ. ಬಿಡಿ 10, 100, 1000, 10,000, ಲಕ್ಷ. ಇಲ್ಲಿ ಬರೇ 3,60,000 ಆಯ್ತು. ಇದು ಆಗಕ್ ಸಾಧ್ಯ ಇದೆ ಅಂತ ಕ್ವಶನ್ಸ್ ಕೇಳ್ತಾನ? ಆಗುವುದಿಲ್ಲ ಅಂತೇಳಿ ನೀವು ಇದನ್ನ ಅಂತಾಗ ಬರಿಬೇಕಾಗ್ತದೆ. ಒಂದು ದಿನದಲ್ಲಿ 1 ಮಿಲಿಯನ್ ನಾಣ್ಯಗಳನ್ನು ಎಣಿಸಬಲ್ಲಿರ, ಪ್ರತಿ ಸೆಕೆಂಡ್ಗೆ ಒಂದು ನಾಣ್ಯವನ್ನು ಎಣಿಸಬಹುದು ಎಂಬುದಾಗಿ ಊಹಿಸಿರಿ ಅಂತ ಕ್ವಶನ್ಸ್ ಕೊಟ್ಟಾರ. ಅಂದ್ರೆ ಒಂದ್ ಸೆಕೆಂಡಿಗೆ ಎಷ್ಟಪ್ಪ ಅಂತಂದಾಗ ನಾವು ಒಂದು ನಾಣ್ಯನ ಎಣಿಸಬಹುದು. ಹಾಗಾದ್ರೆ ಒಂದು ಸೆಕೆಂಡಿಗೆ ನೆಕ್ಸ್ಟ್ ಒಂದು ನಿಮಿಷಕ್ಕೆ 60 ಸೆಕೆಂಡ್ ಇರ್ತಾವ. 60 ನಾಣ್ಯ ನಾವು ಎಣಿಸ್ದಂಗಾಯ್ತು. 60 ನಾಣ್ಯಗಳನ್ನು ಎಣಿಸ್ದಂಗಾಯ್ತು. ಹಾಗಾದ್ರೆ ಒಂದು ಗಂಟೆಗೆ 3,600 ಸೆಕೆಂಡ್ ಇರ್ತಾವ. ಅಂದ್ರೆ 60 ಇಂಟು 60 ಮಾಡ್ಬೋದು. 36, 3,600 ಸೆಕೆಂಡ್ಸ್ ನಾಣ್ಯ ಎಣಿಸ್ದಂಗಾಯ್ತು. ಒಂದು ದಿನ ಅಂತಂದಾಗ 60 ಇಂಟು 24 ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ 86,400 ಸೆಕೆಂಡ್ಸ್ ಆಗ್ತದೆ. ಅಂದ್ರೆ 86,400 ನಾಣ್ಯಗಳನ್ನ ನಾವು ಎಣಿಸಬಹುದು. ಆದ್ರೆ 1 ಮಿಲಿಯನ್ ನಾಣ್ಯಗಳನ್ನ ಎಣಿಸಬಹುದು ಅಂತ. 1 ಮಿಲಿಯನ್ ಅಂದ್ರೆ 10 ಲಕ್ಷ. ಅದು ಎಣಿಸಕ ಆಗುವುದಿಲ್ಲ. ಹೀಗಾಗಿ ಇಂಥ ಇನ್ನೂ ಹಲವು ವಿನೋದದ ಪ್ರಶ್ನೆಗಳನ್ನು ಯೋಚಿಸಿ ಸೃಜಿಸಿ ಅವುಗಳನ್ನು ನಿಮ್ಮ ತರಗತಿಯಲ್ಲಿ ಹಂಚಿಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಕಂಡುಹಿಡಿಯಿರಿ ಅಂತೇಳಿ ಇನ್ನು ಕೊನೆಯದು ಪೇಜ್ ನಂಬರ್ ನಲ್ಲಿ ಇದಾವೆ. ಇಷ್ಟೊಂದಿಷ್ಟು ಹೇಳಿದ್ರೆ ಈ ಅಧ್ಯಾಯ ಏನಾಗ್ತದಪ್ಪ ಕಂಪ್ಲೀಟ್ ಆಗ್ತದೆ. ಈ ತರ ಪ್ರಶ್ನೆಗಳಿಗೋಸ್ಕರ ಅಥವಾ ನಿಮ್ಗೆ ಎಲ್ಲಾ ಚಾಪ್ಟರ್ಗೂ ಸಿಗಬೇಕಾಗಿತ್ತಪ್ಪ ಅಂತ ಅಂದಾಗ ಹಿಂದಿನ ಎಲ್ಲವೂ ಪೇಜ್ ನಲ್ಲಿ ಇರ್ತಕ್ಕಂಥ ಈ ತರ ಎಲ್ಲವೂ ಪ್ರತಿ ಕ್ವಶನ್ಸ್ ಗಳನ್ನು ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡಿ ಕೇಳ್ಕೊತ ಬಂದಿದ್ದೀನಿ. ಕ್ವಶನ್ ಪೇಪರ್ಗಳನ್ನು ಮಾತ್ರ ಕಂಡುಹಿಡಿಯೋದು ಮಾತ್ರ ಬಿಡಿಸಿಲ್ಲ. ಎಲ್ಲವೂ ಹಿಂದಿನ ನೋಡ್ಕೊಡ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೆಕ್ಸ್ಟ್ ಪಾಠ ಏನಾಗ್ತದಪ್ಪ ಅಂತಂದ್ರೆ ನಿಮ್ಗೆ ನೇರವಾಗಿ ಸಿಗ್ತದೆ. ಧನ್ಯವಾದಗಳು.